ರೋಚಕ ಕ್ಯಾಚ್ ಹಿಡಿಯುವುದರ ಮೂಲಕ ಟಿ20 ವರ್ಲ್ಡ್ ಕಪ್ ಭಾರತದ ಮುಡಿಗೇರಲು ಕಾರಣಕರ್ತರಲ್ಲಿ ಓರ್ವರಾದ ಸೂರ್ಯಕುಮಾರ್ ಯಾದವ್ ತನ್ನ ಪತ್ನಿ ದೇವಿಶಾ ಜೊತೆಗೆ ಕರಾವಳಿಯ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಜೀರ್ಣೋದ್ಧಾರಗೊಳ್ಳುತ್ತಿರುವ ಕಾಪು ಶ್ರೀ ಮಾರಿಗುಡಿಗೆ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನಗೂ ತುಳುನಾಡಿನೊಂದಿಗೆ ಒಳ್ಳೆಯ ನಂಟಿದೆ. ಇಲ್ಲಿಗೆ ಬಂದು ಸಂತೋಷವಾಗಿದೆ. ಸಾಧ್ಯವಾದಲ್ಲಿ ಮುಂದಿನ ದಿನಗಳಲ್ಲಿ ದೇವಾಲಯದ ಉದ್ಘಾಟನೆಗೂ ಬರುವಂತಹ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ತಿಳಿಸಿದರು. जैसा देविशा ने बोला, जब भी अम्मा का सिस्टर का स्थापना होएगा फरवरी मार्च के टाइम में, और टूर नहीं रहेगा और हम लोग रहेंगे तो हम लोग इधर ज़रूर आएंगे. तो सेलिब्रिटी जैसा बिल्कुल भी नहीं आया वो, और सेलिब्रिटी ऐसा है मैं कभी सोचता भी नहीं हूँ, क्योंकि कुछ टाइम के बाद आप वापस नॉर्मल लाइफ आपको जीना है बहुत लंबे टाइम तक. ये आपका लाइफ नहीं है, लाइफ का पार्ट है. कुछ भी आप करते हो लाइफ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ತಾನು ಹಿಡಿದಿರುವ ಕ್ಯಾಚಿನ ಬಗ್ಗೆ ಇರುವ ಜಿಜ್ಞಾಸೆಯ ಬಗ್ಗೆ ಮಾತನಾಡಿದ ಅವರು, ಎಲ್ಲರನ್ನ ಸಂತೋಷಪಡಿಸಲು ಸಾಧ್ಯವಿಲ್ಲ. ಆ ದಿನ ನಾನೇನು ಮಾಡಬೇಕು ಅದನ್ನು ಮಾಡಿದ್ದೇನೆ. ದೇವರ ಕೃಪೆಯಿಂದ ತನಗೆ ಆ ಕ್ಯಾಚನ್ನು ಹಿಡಿಯಲು ಸಾಧ್ಯವಾಯಿತು. ಇದು ಜೀವನದ ಒಂದು ಭಾಗವಷ್ಟೇ, ಇದು ಜೀವನವಲ್ಲ ಎಂಬುದಾಗಿ ತಿಳಿಸಿದರು. अभी ऐसा कैसा है कि पूरा इतना लोग तो कुछ नहीं कर सकते सब लोग को. तो मेरे हिसाब से जो मुझे सही लगा वो मोमेंट पे वो मैंने किया, और भगवान के दुआ से मैं वो टाइम पे वहाँ पे था, मुझे वो चांस मिला कैच पकड़ने का, और अच्छा लग रहा है वो मोमेंट. ಈ ಸಮಯದಲ್ಲಿ ಕಾಪು ಶಾಸಕ ಸುರೇಶ್ ಕುಮಾರ್ ಗುರ್ಮೆ ಉಪಸ್ಥಿತರಿದ್ದರು.